ಮಾನ್ಯ ಶಿವಾನಂದ ಪಾಟೀಲ್ ರೇ, ಸಹಕಾರ ಸಚಿವರೇ, ಜವಳಿ ಸಚಿವರೇ, ಯಾಕಂದ್ರೆ ನೀವು ರೈತನ ಮಕ್ಕಳು ಅಂತೇಳಿ ಇಲೆಕ್ಷನ್ ಮೂಮೆಂಟ್ದಾಗ ಮುಂಚೆ ಹೇಳ್ತಿರಲ್ಲ, ನೀವು ರೈತನ ಮಕ್ಕಳಲ್ಲ. ಯಾವಾಗ ಉಪಯೋಗ ಮಾಡ್ಕೋಬೇಕು ಅದನ್ನ ಅವಾಗ ಹಸಿರು ಟಗಲು ಉಪಯೋಗ ಮಾಡ್ಕೋತೀರಿ ಅಂಥ ಸಚಿವರು ನೀವು. ಯಾಕಂದ್ರೆ ಬರಗಾಲ ಬೀಳಲಿ ಅಂತೇಳಿ ಯಾವರೇ ಒಬ್ಬ ರೈತರೇ ನಿಮ್ಮ ತಂದೆಯವರದು ಬೇಡ್ಕೊಂಡಿದ್ರಂದ್ರೆ ನಮಗೆ ಹೇಳ್ರಿ. ನಿಮ್ಮ ತಂದೆಯವರು, ನೀವು ಬೇಡ, ನಿಮ್ಮ ತಂದೆಯವ್ರನ್ನ ಕೇಳ್ಕೊರಿ. ಬರಗಾಲ ಬೀಳಲಿ ಅಂತೇಳಿ ಯಾವಾಗಾರ ಕೇಳ್ಕೊಂಡಿದ್ರ ಅವಾಗ ರೈತರ ಬರಗಾಲ ಬೀಳಲಿ ಅಂತೇಳಿ ಇಡೀ ಕರ್ನಾಟಕದ ರೈತರು ಅಂದಾರ ಅಂತೇಳಿ ಅನ್ನಕ್ರೆ. ಆಮೇಲೆ ಕೃಷ್ಣಾ ನದಿ, ದೇವರು ಕೊಟ್ಟ ಕೃಷ್ಣಾ ನದಿ, ಅದು ನೀವು ಕೊಟ್ಟದ್ದಲ್ಲ, ಯಾವುದೋ ಪಕ್ಷದವ್ರು ಕೊಟ್ಟದ್ದಲ್ಲ, ಯಾವುದೋ ಇದರವ್ರಲ್ಲ. ಅದಕ್ಕೆ ದಯವಿಟ್ಟು ಕೃಷ್ಣಾ ನದಿ ನೀವು ನೀರು ಕೊಟ್ಟರೆ ಅದನ್ನು ಎದ್ದದು ಮಹಾರಾಷ್ಟ್ರದ ಯಾವಾಗಾರ ಕೊಳೆಂಬಿದ್ದಾಗ ಒಂದು ನೀರು ಬಿಡ್ಕೊಂಬಾದ್ರೆ ಬರೋ ತಾಕತ್ ನಿಮ್ಮ ತಕ್ಕಿರಂಗಿಲ್ಲ. ಈ ಕೃಷ್ಣಾ ನದಿ ನೀರು ಪಕ್ಕಟ್ಟ ಮತ್ತು ಬರಗಾಲ ಬೀಳ್ರಿ ಅಂತ ಹೇಳ್ತೀರಿ. ಇದು ನಿಮ್ಮ ನಡೆ ಸರಿಯಲ್ಲ. ಇದು ನಮ್ಮ ರೈತರಿಗೆ ದೊಡ್ಡ ನೋವಿನ ಸಂಗತಿ. ಇಂಥ ಉಡಾಪೆ ಮಾತುಗಳನ್ನು ಕೊಟ್ರೆ ನಿಮ್ಮನ್ನು ಅಲ್ಲೆಲ್ಲೇ ಇಡೀ ಕರ್ನಾಟಕದೊಳಗೆ, ಬೆಳಗಾವಿ ಜಿಲ್ಲೆ ಒಳಗೆ, ಅಥಣಿ ತಾಲೂಕೊಳದೊಳಗೆ ನಿಮಗೆ ತಕ್ಕ ಪಾಠ ಕಲಿಸುವಂಥ ವ್ಯವಸ್ಥೆ ಮಾಡೇ ಮಾಡ್ತೀವಿ ನಾವು. ಮತ್ತು ಶಿವಾನಂದ ಪಾಟೀಲ್ ರೇ, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೇನು ಹಗಲೆಲ್ಲ ಎಮ್ ಎಲ್ಗೆ ನಾವು ನಿಂದ್ರತ್ತೆ ಯಾವರೇ ಸಚಿವಗ ಯಾವಾಗರಿ ಎಮ್ ಎಲ್ಗೆ ಯಾರೇ ರೈತರು ಹೇಳಿದೀವನ? ನೀವೇ ಯಾಕೆ ನಿಲ್ತೀರಿ? ಮತ್ತೊಬ್ಬಗೆ ಬಿಟ್ಟು ಕೊಡ್ರಿ ನೋಡು. ಬರಗಾಲ ಬೀಳ್ತೈತೆ ಅಂತ ಹೇಳ್ತೀರಿ, ದೇವ್ರು ಕೊಟ್ಟ ವಿಚಾರ. ಮತ್ತು ನೀವೇ ಯಾಕೆ ಪ್ರತಿ ಸಲ ಈ ಸಲ ನೀ ಸಚಿವ ಆಗ್ಯದಿ, ಮುಂದಿನ ಸಲ ನೀ ಎಮ್ ಎಲ್ಗೆ ನಿಂದ್ರಬಾರ್ದು. ನಿನ್ನ ಕ್ಷೇತ್ರದಾಗ ಬೇರೆ ಒಬ್ಬ ಬಡು ಬಡುಗ ಆರಿಸ್ಕೊಡ, ಅವಾಗ ಹೌದತ್ತನ. ಬರೀ ನೀನೇ ಯಾಕೆ ಗಂಟೆಗೊಳೆ ಮಾಡ್ತಕೋತಿ, ನೀನೇ ಯಾಕೆ ರೊಕ್ಕಗೊಳೆ ಮಾಡ್ಕೊಂಡು ಅಲ್ಲಿ ದುಡ್ಡು ಆಸೆ ಹಚ್ಚಿಸಿ ನಮ್ಮ ರೈತರಿಗೆ ಬಡವ್ರಿಗೆ ಇಲೆಕ್ಷನ್ದಾಗ ಹೆಂಗೆ ಗೆಲ್ತಿರ್ಲ? ಅಂಥ ಮಾತು ನಮಗೆ ರೈತರಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಮಾನ್ಯ ಶಿವಾನಂದ ಪಾಟೀಲ್ ರೇ, ಅದನ್ನು ಮಾತು ಹಿಂದೆ ತಕ್ಕೊಂಡ್ರೆ ನಿಮಗೆ ಒಳ್ಳೆಯದೈತಿ. ಇಲ್ಲಂದ್ರೆ ಬೆಳಗಾವಿ ಜಿಲ್ಲೆ ಎಲ್ಲ ಉಗ್ರ ಹೋರಾಟ ಮಾಡಿ ನೀವು ಎಲ್ಲಿ ಬರ್ತೀರಿ ಅಲ್ಲಿ ಧಿಕ್ಕಾರ. ನಿಮ್ಮ ಅಡ್ಡುಗಟ್ಟುವಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಬೆಳಗಾವಿ ಜಿಲ್ಲೆ ರೈತರ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.